ಪ್ರತಾಪ್ ಸಿಂಹರವರು ಪಾಪ ಹತಾಶರಾಗಿ ಮಾತಾಡ್ತಾ ಇದ್ದಾರೆ. ಟಿಕೆಟ್ ಮಿಸ್ ಆದ್ಮೇಲೆ ಬುದ್ಧಿ ಭ್ರಮಣೆ ಆಗಿದೆ ಅವ್ರಿಗೆ ಪಾಪ. ನಾನು ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ, ದಯಮಾಡಿ ಅವರಿಗೆ ನಿಮಾನ್ಸ್ ಅಲ್ಲಿ ತುರ್ತು ಚಿಕಿತ್ಸೆ ಅವಶ್ಯಕತೆ ಇದೆ. ಟಿಕೆಟ್ ಮಿಸ್ ಮಾಡಿದ್ದು ಯಾರು? ನಾನಾ? ನಿಮ್ಗೆ ಟಿಕೆಟ್ ಮಿಸ್ ಮಾಡಿದ್ದು ಯಾರ್ರೀ? ಪ್ರತಾಪ್ ಸಿಂಹರವರೇ, ದಯಮಾಡಿ ಅವ್ರನ್ನ ಕೇಳ್ಕೊಳ್ಳಿ. ನೀವು ತಂದೆ ತರ್ತಿ ಟಿಕೆಟ್ ನ ಮೋದಿ ಅವ್ರು ನಮ್ಮ ಪಾಕೆಟ್ ಅಲ್ಲಿ ಇದಾರೆ, ಅಮಿತ್ ಶಾ ಅವ್ರು ನನ್ನ ಪಾಕೆಟ್ ಅಲ್ಲಿ ಇದಾರೆ ಅಂತ ಹೇಳ್ಕೊಂಡ್ ತಿರುಗ್ತಾ ಇದ್ರಿ. ನಿಮಗೆ ಟಿಕೆಟ್ ಮಿಸ್ ಆಗಿರೋದು ನಮಗೂ ನೋವಿದೆ. ನಾನು ಪ್ರಮುಖವಾಗಿ ಟಿಕೆಟ್ ನಾನು ಕಾಂಗ್ರೆಸ್ ಪಕ್ಷ ತಗೊಂಬಂದಿದ್ದ ಉದ್ದೇಶ ನಿಮ್ ವಿರುದ್ಧ ನಿಂತು ನಾನು ನಿಮ್ಮನ್ನ ಸೋಲಿಸ್ಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ಟಿಕೆಟ್ಗೆ ಬಹಳ ಪ್ರಯತ್ನ ಪಟ್ಟು ಟಿಕೆಟ್ನ ಗಿಟ್ಟಿಸ್ಕೊಂಡು ನಾನು ಬಂದೆ. ಆದ್ರೆ ನೀವು ಫೀಲ್ಡಲ್ಲಿ ನೀವೇ ಇಲ್ವಲ್ಲ ಸ್ವಾಮಿ. ನಿಮ್ಮ ಬಗ್ಗೆ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ಯಾಕಂದ್ರೆ ನೀವು ನಾನು ಎದುರಾಳಿನೇ ಅಲ್ಲ. ಸುಮ್ಮನೆ ಏನೋ ಬಂದು ಬಾಯಿ ಚಪ್ಪಲಕ್ಕೋಸ್ಕರ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದ್ದೀರಿ. ಇನ್ನೊಂದು ಮಾತು ಹೇಳಿದ್ದಾರೆ ಅವರು, ನಾನು ಯಾವ ಕ್ಯಾಸ್ಟ್ ಒಕ್ಕಲಿಗನೇ ಅಲ್ಲ ಅಂತ ಹೇಳಿದ್ದಾರೆ. ಒಕ್ಕಲಿಗ ಅಲ್ಲ ಅನ್ನುವಂಥದ್ದಕ್ಕೆ ದಯಮಾಡಿ ಏನೊಂದು ಪ್ರೂಫ್ ಇದ್ರೆ ಬಿಡುಗಡೆ ಮಾಡಿ. ನೀವು ಪ್ರತಾಪ್ ಸಿಂಹ ಗೌಡ ಅಂತ ಇಟ್ಕೊಂಡಿದ್ದಲ್ಲ 2014ರಲ್ಲಿ ಬಂದಾಗ, ನೀವು ಯಾವ ಕ್ಯಾಸ್ಟ್ ಅನ್ನೋದು ಜನಗಳಿಗೆ ಗೊತ್ತೇ ಇರಲಿಲ್ವಲ್ಲ. ಗೌಡ ಅಂತ ಇಟ್ಕೊಂಡು ಚುನಾವಣೆಗೆ ಹೋದ್ರಿ. ನಾನು ಒಕ್ಕಲಿಗನ ಅಲ್ವಾ ಯಾವ ಜಾತಿ ಎನ್ನುವಂಥದಕ್ಕೆ ನಾನು ಇವತ್ತು 3ವರೆಗೆ ನಮ್ಮ ಪಾರ್ಟಿ ಕಚೇರಿನಲ್ಲಿ, ಪಾರ್ಟಿ ಆಫೀಸ್ ಮುಂದ್ಗಡೆ ಏನು ಒಂದು ದೊಡ್ಡ ಸಮಾವೇಶ ನಡೀತಾ ಇದೆ. ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಅಲ್ಲಿ ನಾನು ಡಿಸ್ಪ್ಲೇ ಮಾಡ್ತೀನಿ ಸರ್ಟಿಫಿಕೇಟ್ನ. ರಾಜ್ಯ ಸರ್ಕಾರ ನನಗೆ TC ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಲ್ಲಿ ನಮೂದನೆ ಆಗಿರುತ್ತೆ ನಾನು ಯಾವ ಕ್ಯಾಸ್ಟು ಅಂತ. ಅದನ್ನ ನಾನು ಬಿಡುಗಡೆ ಮಾಡ್ತೀನಿ. ನಾನು ಹುಟ್ಟಿದಾಗ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವನು. ಬೆಳೀತಾ 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 ಈಗ ನಾನು ವಿಶ್ವ ಮಾನವ. ನಿಮ್ಮ ರೀತಿ ಜಾತಿ ಆಧಾರದ ಮೇಲೆ ಜಾತಿಗಳನ್ನ ಒಡೆದು ರಾಜಕಾರಣ ಮಾಡುವಂತ ವ್ಯಕ್ತಿ ನಾನಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಪ್ರತಾಪ್ ಸಿಂಹರವರೇ, ನೀವು ಮಾಡಿರುವಂತ ಅಭಿವೃದ್ಧಿಗಳೇನಾದ್ರು ಇದ್ರೆ ಅದನ್ನ ಜನಗಳಿಗೆ ಹೇಳಿ, ನಿಮ್ಮ ಅಭ್ಯರ್ಥಿ ಪರ ಮತವನ್ನ ಯಾಚಿಸಿ. ನನ್ನನ್ನು ಅಟ್ಯಾಕ್ ಮಾಡೋದ್ರಿಂದ ನಿಮ್ಗೇನು ಆಗೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ನಾನು ನಿಮ್ಮ ವಿಚಾರದಲ್ಲಿ ನೀವು MP ಆಗಿದ್ದಾಗ ಸಾಕಷ್ಟು ಬಾರಿ ನಿಮಗೆ ನಾನು ಆಹ್ವಾನ ಕೊಟ್ಟೆ, ಬನ್ನಿ ಚರ್ಚೆ ಮಾಡೋಣ, ಏನೆಲ್ಲ ನೀವು ಕಡ್ದು ಕಟ್ಟ ಹಾಕಿದ್ದೀರಾ ಮೈಸೂರಲ್ಲಿ ಎನ್ನುವಂಥದ್ದು ಹೇಳಿ ಅಂತ ಕೇಳಿದೆ. ಈಗ ಹತಾಶರಾಗಿ ನಿಮ್ಮ ಪಕ್ಷದ ಮುಖಂಡರುಗಳು ಯಾರು ಟಿಕೆಟ್ ತಪ್ಪಿಸಿರು ಅವ್ರ ಮೇಲೆ ಹೋಗಿ ಬೀಳೋದ್ ಬದಲು ಆ ಕೋಪನ ಬಂದು ನನ್ನ ಮೇಲೆ ತಿರ್ಸ್ಕೊತಾ ಇದ್ದೀರಿ. ಇದು ಎಷ್ಟರ ಮಟ್ಟಿಗೆ ಸರಿ? ಜನಸಾಮಾನ್ಯರು ನೋಡ್ತಾ ಇದ್ದಾರೆ. ಅದು ಜೈಲಿಗೆ ಯಾಕೆ, ಯಾವ ಆಧಾರದ ಮೇಲೆ ಜೈಲಿಗೆ ಕಳಿಸ್ತೀವಿ? ದಯಮಾಡಿ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಬೇಗ ಕಳಿಸಿ. ನಾನು ನಮ್ಮ ಚುನಾವಣೆ ಆಗೋದಕ್ಕಿಂತ ಮುಂಚೆನೆ ನನ್ನ ಜೈಲಿಗೆ ನೀವು ಕಳಿಸುವಂತ ಕೆಲಸವನ್ನ ಮಾಡಿ ಅದನ್ನ ನೀವು ಪುಣ್ಯ ಕಟ್ಕೊಳ್ಳಿ. ಆದಷ್ಟು ಬೇಗ ಕಳಿಸ್ಕೊಳ್ಳಿ. 2 ಡಿಫಾಮೇಷನ್ ಕೇಸ್ ಹಾಕಿದ್ದಾರೆ. ಡಿಫಾಮೇಷನ್ ಕೇಸಲ್ಲಿ ಜೈಲಿಗೆ ಹೋಗ್ಬೋದಾ? ಪ್ರತಾಪ್ ಸಿಂಹರವರೇ, ದಯಮಾಡಿ ಹೇಳಿ. ಆಯ್ತು, ನನ್ನ ವಿರುದ್ಧ ನಾನು ಮಾತಾಡಬಾರ್ದು ಅಂತ ನೀವು ಕೋರ್ಟಲ್ಲಿ ಸ್ಟೇ ತಗೊಂಡ್ಬಂದಿದ್ರಲ್ಲ, ಯಾಕೆ? ಆ ಸ್ಟೇ ವೆಕೇಟ್ ಮಾಡಿಸಿ ಸ್ವಾಮಿ. ಆಮೇಲೆ ಸಂಪೂರ್ಣವಾಗಿ ನಂದೇನು ಚರಿತ್ರೆ ನಿಮ್ದೇನು ಚರಿತ್ರೆ ಅನ್ನುವಂಥದ್ದು ಇಬ್ಬರು ಕೂತ್ಕೊಂಡು ಚರ್ಚೆ ಮಾಡೋಣ. ಈಗಲೂ ನೀವು ಹೈಕೋರ್ಟಲ್ಲಿ ಸ್ಟೇ ತಗೊಂಡ್ಬಂದಿದ್ರಿ, ಲೋವರ್ ಕೋರ್ಟಲ್ಲಿ ನನ್ನ ವಿರುದ್ಧ ಸ್ಟೇ ತಗೊಂಡ್ಬಂದಿದ್ರಿ, ಅದನ್ನು ವೆಕೇಟ್ ಮಾಡಿಸ್ದು. ಆ ಸ್ಟೇ ಮೇಲೆ ಇನ್ನೊಂದು ಸ್ಟೇ ತಗೊಂಡ್ಬಂದಿದ್ರಿ ಹೈಕೋರ್ಟಲ್ಲಿ. ಯಾಕೆ ತಗೊಂಡ್ಬಂದ್ರಿ? ಮುಕ್ತವಾಗಿ ಚರ್ಚೆ ಮಾಡೋಣ. ನೀವು ಒಬ್ಬ MP ಆಗಿ ನಿಮ್ಮನ್ನು ಯಾರು ಪ್ರಶ್ನೆನೇ ಮಾಡಬಾರ್ದು ಅನ್ನುವಂಥ ರೀತಿಯಲ್ಲಿ ವರ್ತಿಸುವಂಥ ಕೆಲಸವನ್ನು ಮಾಡೋದಲ್ಲ, ಎಷ್ಟು ಮಟ್ಟಿಗೆ ಸರಿಯೋದು? ಈಗ ನೀವು ಹೇಳ್ತಾ ಇದ್ದೀರಿ ದೇವೇಗೌಡರನ್ನ ಬೈದಿದ್ದೀನಿ. HD ದೇವೇಗೌಡರನ್ನ ಯಾವತ್ತಾದ್ರೂ ಬೈದಿದ್ರೆ ಯಾವುದನ್ನ ಒಂದು ಸಣ್ಣ ತುಣುಕಿದ್ದು ದಯಮಾಡಿ ತೋರಿಸುವಂಥ ಕೆಲಸವನ್ನು ಮಾಡಿ. ನೀವು ಏನು ಹೇಳಿದ್ರು ನಾನು ಒಪ್ಕೋತೀನಿ. ನಾನು ಜನಸಾಮಾನ್ಯರಲ್ಲಿ ಮತಬಾಂಧವರಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇನೆ. ನಾನು ಸಾಮಾನ್ಯ ಒಬ್ಬ ಪ್ರಜೆ, ಸಾಮಾನ್ಯ ಕಾರ್ಯಕರ್ತ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ. ನಮ್ಮ ಪಕ್ಷ ನನ್ನ ಗುರುತಿಸಿ ಟಿಕೆಟ್ ಅನ್ನ ಕೊಟ್ಟಿದೆ. ನನಗೆ ಜೂಜಿನ ಚಟ ಇಲ್ಲ, ಸಿಗರೇಟ್ ಸೇದುವಂತ ಚಟ ಇಲ್ಲ, ಬೀಡಿ ಸೇದುವಂತ ಚಟ ಇಲ್ಲ, ಡ್ರಿಂಕ್ಸ್ ಮಾಡುವಂತ ಚಟ ಇಲ್ಲ, ರಾತ್ರಿ ವ್ಯವಹಾರ ಇಲ್ಲ, ಹಗಲು ವ್ಯವಹಾರ ಇಲ್ಲ. ಬಹಳ ಸ್ಟ್ರೈಟ್ ಫಾರ್ವರ್ಡ್ ಕ್ಲೀನ್ ಇಮೇಜ್ ಇರುವಂತ ವ್ಯಕ್ತಿ ನಾನು. ನನಗೆ ಯಾವುದೇ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇಲ್ಲ. ಮಡಿಕೇರಿನಲ್ಲಿ 106 ಎಕರೆ ಕಾಫಿ ಎಸ್ಟೇಟ್ ಇಲ್ಲ. ನಾನು ಇನ್ನೆಲ್ಲೋ ಒಂದು ಕಡೆ ರೆಸಾರ್ಟ್ನ ಮಾಡುವಂಥ ಕೆಲಸವನ್ನು ನಾವು ಮಾಡಿಲ್ಲ. ಹೋಟ್ಲುಗಳು ಕಟ್ಟಿಲ್ಲ. ಭ್ರಷ್ಟಾಚಾರದ ದುಡ್ಡವನ್ನು ಮಾಡುವಂಥ ಕೆಲಸವನ್ನು ಮಾಡಿಲ್ಲ. ಸಾಮಾನ್ಯ ವ್ಯಕ್ತಿಯಾಗಿ ಬೀದಿನಲ್ಲಿ ನಾನು ಸಿಗ್ತೀನಿ. ಇವತ್ತು ಕೂಡ ನಾನು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಟ್ರೈನಲ್ಲೇ ಹೋಗೋದು, ಇವತ್ತು ಮಡಿಕೇರಿ ಹೋಗ್ಬೇಕಾದ್ರೆ ಬಸ್ಸಲ್ಲೇ ಹೋಗೋದು. ಈಗ
ನಿನ್ನೆಯಿಂದ ನಾನು ಕಾರ್ ಯೂಸ್ ಮಾಡ್ತಾ ಇದ್ದೀನಿ. ಚುನಾವಣೆ ತುರ್ತು ಪರಿಸ್ಥಿತಿ ಇರೋದು ಕಾರನ್ನು ಉಪಯೋಗಿಸ್ತಾ ಇದ್ದೀನಿ ಅಷ್ಟೇ. ನಾನು ಒಬ್ಬ ಕೈಗೆ ಸಿಗುವಂಥ ವ್ಯಕ್ತಿ. ನನ್ನ ಮೊಬೈಲು 24/7 ಕೆಲಸ ಮಾಡುತ್ತೆ. ನೀವು ಯಾವಾಗ ಬೇಕಾದ್ರೂ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಏನು ಮಾಡಿದ್ರೆ ಇಲ್ಲಿವರೆಗೂ ಅನ್ನುವಂಥದ್ದು ದಯಮಾಡಿ ಜನಗಳಿಗೆ ಹೇಳಿ. ದಯಮಾಡಿ ನಿಮ್ಮ ಆರ್ಗ್ಯುಮೆಂಟ್ಸ್ ಏನಿದ್ರು ಒಂದ್ಸರಿ ಕೂತ್ಕೊಳ್ಳೋಣ. ಈಗಲೂ ನಾನು ರೆಡಿ ಇದ್ದೀನಿ. ದಯಮಾಡಿ ಬನ್ನಿ, ಚರ್ಚೆ ಮಾಡೋಣ ಮಾಧ್ಯಮದ ಮುಂದೆ. ನಿಮ್ಮದು ಏನು ನಿನ್ನುತ್ತೆ, ನಿಮಗೂ ನನಗೂ ಏನು, ನನ್ನ ವೈಯಕ್ತಿಕವಾಗಿ ನನ್ನ ಟಾರ್ಗೆಟ್ ದತ್ತು ಚುನಾವಣೆ ಸಂದರ್ಭದಲ್ಲಿ ಜಾತಿ ಆಧಾರದ ಮೇರೆಗೆ ಟಾರ್ಗೆಟ್ ಮಾಡುವಂಥದ್ದು ಏನು. ನಾನು ಒಕ್ಕಲಿಗ ಸಮುದಾಯದನೇ. ನೀವು ಏನು ಒಕ್ಕಲಿಗ ಸಮುದಾಯದ ಮತವನ್ನು ಕೇಳಿದ್ರೆ ಅದೇ ರೀತಿ ನಾನು ಕೇಳ್ತಾ ಇದ್ದೀನಿ. ತಪ್ಪೇನಿದೆ? ಆ ಕೊಳಕಿನ ಮನಸ್ಥಿತಿ ಏನು ಅನ್ನುವಂಥದ್ದನ್ನ ನಾವು ನಿಮಗೆ ಬಿಚ್ಚಿ ತೋರಿಸುವಂಥ ಕೆಲಸವನ್ನು ಮಾಡ್ತೀವಿ. ದಯಮಾಡಿ ನೀವು ನನ್ನ ವಿರುದ್ಧ ನಾನು ಮಾತಾಡಬಾರ್ದು ಅಂತ ವಿರುದ್ಧ ಏನು ಸ್ಟೇ ತಗೊಂಡ್ಬಂದಿದ್ರಿ ಅದು ವೆಕೆಟ್ ಮಾಡಿಸಿ. ಕೊಳಕಿನ ಮನಸ್ಥಿತಿ ಯಾರ್ದು ಅನ್ನುವಂಥದ್ದು ಹೇಳುವಂಥ ಕೆಲಸ ನಾವು ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.